ಹೇ ವಾಟ್ಸ್ಆಪ್ ಬ್ಯೂಟಿಫುಲ್ ಪೀಪಲ್, ಎಲ್ಲರಿಗೂ ನಮಸ್ಕಾರ. ಫೈನಲಿ ಫಿಫ್ತ್ ಟೆಸ್ಟ್ ನಾವು ವಿನ್ ಆದ್ವಿ, ಅದು 6 ರನ್ನಿಂದ. ಲಾಸ್ಟಿಗೆ ಇತ್ತು ಮ್ಯಾಚ್ ಮಾತ್ರ. ಲಾಸ್ಟ್ ಡೇ ಜಸ್ಟ್ 35 ರನ್ ಬೇಕಿತ್ತು. ಬೈ ಕರೆ ಹೇಳ್ತೀನಿ, ಡೇ 4th ಎಂಡ್ ಆಗೋವರೆಗೂ ಅಂತ ನಂಬಿಕೆನೇ ಇರಲಿಲ್ಲ ಇಂಡಿಯಾದವ್ರು ಗೆಲ್ತಾರ ಅಂತೇಳಿ. ಯಾಕಂದ್ರೆ ಅಷ್ಟು ಚಲೋ ಆಡಾಕತ್ತಿದ್ರು. ಇನ್ನು 6 ವಿಕೆಟ್ ಇತ್ತು ಕೈಯಾಗ, 6 ವಿಕೆಟ್. ಓ ಮೈ ಗಾಡ್, 300 ರನ್ ಆಗೈತಿ, 6 ವಿಕೆಟ್ ಇನ್ನೂ ಕೈಯಾಗಿದ್ವು. ಹ್ಯಾರಿ ಬ್ರೂಕು ಸೆಂಚುರಿ ಹೊಡೆದಾಗಂತೂ ಅಯ್ಯೋ ಮುಗೀತ್ ಬಿಡು, ಮ್ಯಾಚ್ ಮುಗೀತ್, ನಾವು ಗೆದ್ದಂಗ ಅಂತ ಅನ್ಕೊಂಡಿದ್ವಿ. ಬಟ್ ನ್ಯೂ ಡೇ 5th 35 ರನ್ಸ್ ಬೇಕಾಗಿತ್ತು ಅಷ್ಟ. ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಬಾಯ್ ಏನ್ ಲಾಸ್ಟ್ ವಿಕೆಟ್ ಎತ್ತಿದ ಅಂದ್ರೆ 6 ರನ್ ಬೇಕಾಗಿತ್ತು. ಓಫ್ ಬಾಯ್, ಪ್ರಸಿದ್ಧ ಕೃಷ್ಣ ಒಂದು 6 ಹೊಡ್ಸ್ಕೊಂತಾನ. ಅದಾದ ಮೇಲೆ 11 ರನ್ ಬೇಕಾಗಿರುತ್ತೆ. ಒಂದೊಂದು ರನ್ನು ಸೆಲೆಬ್ರೇಟ್ ಮಾಡಕ್ ಶುರು ಮಾಡ್ತಾರ. ಅಬ್ಬಾ, ಕ್ರಿಸ್ ವೋಕ್ಸ್ ಇಂಜೂರ್ ಆಗಿರತ್ತೆ, ಶರ್ಟ್ ಒಳಗೆ ಕೈ ಹಾಕೊಂಡು ಬ್ಯಾಟಿಂಗ್ ಮಾಡಕ್ ಬರ್ತಾನ. ಆ ಕಡೆ ಗಸ್ ಅಟಿಕ್ಸನ್ ಅಂತೂ ನಿಂತ್ಕೊಂಡಿರ್ತಾನ. ನಾವಂತೂ ಸಿಂಗಲ್ ತಗೊಂತ ಲಾಸ್ಟ್ ಎವ್ರಿ ಬಾಲ್. ಬೈ ಹೆವಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಬೈ ಟು ಸೀರೀಸ್ ಈಕ್ವಲ್ ಆಯ್ತು, ಒಂದು ಮ್ಯಾಚ್ ಡ್ರಾ ಆಯ್ತು. ಆ್ಯಕ್ಚುಲಿ ಇಂಡಿಯಾದವ್ರಿಗೆ ಇದು ಯಾಕೆ ವಿನ್ ಥರ ಅಂತಂದ್ರೆ, ಪೂರ್ತಿ ಯಂಗ್ ಟೀಮ್ ಹೋಗಿದ್ದು. ಹೌದು, ಸೀನಿಯರ್ಸ್ ಇದ್ರು, ಬಟ್ ಅಲ್ಲಿ ವಿರಾಟ್ ಕೊಹ್ಲಿ ಇರಲಿಲ್ಲ, ರೋಹಿತ್ ಶರ್ಮಾ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಇಂಗ್ಲೆಂಡ್ ಈ ಸೀರೀಸ್ನ ಗೆಲ್ತಾರಂತ ಭಾಳ ಜನ ಪ್ರಿಡಿಕ್ಟ್ ಮಾಡಿದ್ರಿ. ಯಾಕಂದ್ರೆ ಫಸ್ಟ್ ಟೆಸ್ಟ್ ಮ್ಯಾಚ್ ನಾವು ಸೋಲ್ತೀವಿ, ಹೆಡ್ಡಿಂಗ್ಲಿ ಒಳಗೆ ಸೋಲ್ತೀವಿ. ಯಶಸ್ವಿ ಜೈಸ್ವಾಲ್ ಸೆಂಚುರಿ ಹೊಡಿತಾನ, ಪಂತ್ ಸೆಂಚುರಿ ಹೊಡಿತಾನ, ಗಿಲ್ ಸೆಂಚುರಿ ಹೊಡಿತಾನ. ಅದಾದ್ಮೇಲೆ ಸೋಲ್ತೀವಿ. ಸೆಕೆಂಡ್ ಮ್ಯಾಚ್ ಮತ್ತೆ ಇಂಗ್ಲೆಂಡ್ ಅವ್ರು ಗೆಲ್ತಾರ. ಆಮೇಲೆ ಲಾರ್ಡ್ಸ್ ಒಳಗೆ ಮತ್ತೆ ಸೋಲ್ತೀವಿ ನಾವು. ಗೊತ್ತೈತೆ ನಿಮ್ಗೆ ಸಿರಾಜ್ ಹೆಂಗೆ ಔಟ್ ಆತಂತ ಹೇಳಿ. ಸಿರಾಜ್ ಒಂದ್ ಕಡೆ ಇದ್ದ, ಜಡೇಜಾ ಒಂದ್ ಕಡೆ ಇದ್ದ. ಇಬ್ರು ತಗೊಂಡೋಗಿ ಮ್ಯಾಚ್ ನ ವಿನ್ ಮಾಡಿಸ್ತಾರ ಅಂತ ಹೇಳಿ ಕಾಯ್ಕೊಂಡು ಎಲ್ಲರೂ ನೋಡಾತಿದ್ರು ಮ್ಯಾಚ್ ನ. ಒಂದು ಸ್ವಲ್ಪ ಅದಂತಾರಲ್ಲ ಬ್ಯಾಡ್ ಲಕ್, ಅವನವನ ಬ್ಯಾಟ್ ಫುಲ್ ಫೇಸ್ ಆಫ್ ದಿ ಬ್ಯಾಟಿಗೆ ಬಾಲ್ ಬಿದ್ದು ಉಳ್ಕೊಂತ ಹೋಗಿ ಸ್ಟಂಪಿಗೆ ಬಿಡ್ದು ಅವನವನ್ ಸಿರಾಜ್ ಔಟ್ ಹಾಕನ. ಆ ಮ್ಯಾಚ್ ಗೆದ್ದಿದ್ರೆ ಅವನವನ್ ಹೇಳ್ತೀನಲ್ಲ, ಸೀರೀಸ್ ವಿನ್ ಆಗ್ತಿದ್ರು ನಮ್ಮ ಇಂಡಿಯಾದವ್ರು. ಯಾಕಂದ್ರೆ 4th ಟೆಸ್ಟ್ ಮ್ಯಾಚ್ ಡ್ರಾ ಆಯ್ತು, 5th ಟೆಸ್ಟ್ ಮ್ಯಾಚ್ ಅಂತೂ ಚಿಂದಿ ಹೇಳ್ತೀನಲ್ಲ. ಇವರು 250, ಅವರು 250. ಆಮೇಲೆ ಇವ್ರು ಇಂಗ್ಲೆಂಡ್ದವ್ರು ಲೀಡ್ ಹೊಡೆದು ಇವ್ರು ಕೊಡ್ತಾರ. ಆಮೇಲೆ ಇಂಡಿಯಾದವ್ರು ಒಂದು 350 ಮೇಲೆ ಇವ್ರು ಹೊಡೆದ್ಬಿಟ್ಟು ಅವ್ರಿಗೆ ಹೊಡಿರಿ, ನೀವು ಚೇಸ್ ಮಾಡ್ರಿ ಅಂತ ಅವ್ರು ಕೊಡ್ತಾರ. ಬೈ ಲಾಸ್ಟ್ ಟೆಸ್ಟ್ ಮ್ಯಾಚ್ ಏನಿತ್ತಲ್ಲ, ಆ್ಯಕ್ಚುಲಾಗಿ ಪ್ರಾಪರಾಗಿ ಟೆಸ್ಟ್ ಮ್ಯಾಚ್ ಅಂತಿತ್ತು. ಉಳಿದಿದ್ದೆಲ್ಲ 4th ಟೆಸ್ಟ್ ಏನು ಬೈ ಅಪ್ಪ. ಇಂಗ್ಲೆಂಡ್ ಅವ್ರು 600 ರನ್ ಹೊಡಿತಾರ. ಅವನವ್ನು ಹುಟ್ಸೋಳ ಮಕ್ಕಳು ಔಟ್ ಆಗಿರಲಿ 600 ರನ್ ಹೊಡೆದ್ರು. ಎಷ್ಟು ಆಮೇಲೆ ಅಷ್ಟು ರನ್ ಹೊಡೆದು ವಾಪಸ್ ಇಂಡಿಯಾದವ್ರಿಗೆ ಕೊಟ್ಟರು. ಇಂಡಿಯಾದವ್ರಿಗೆ ಗೊತ್ತಿತ್ತು ನಾವು ಇದನ್ನು ಚೇಸ್ 300 ರನ್ ಹೊಡೆದು 300 ರನ್ ಲೀಡ್ ಕೊಟ್ಟರು, ಇನ್ನು ನಮ್ಮ ಮಕ್ಕಳು ವಾಪಸ್ ಹೊಡಿತಾರಂತೇಳಿ. ಅದಕ್ಕೆ ಇಂಡಿಯಾದವ್ರು ಅವ್ರಿಗೆ ಬ್ಯಾಟಿಂಗಾಗಿ ಕೊಡಲಿಲ್ಲ. 5th ಡೇವರೆಗೂ ಇವರು ಆಡಿ ಮ್ಯಾಚ್ನ ಡ್ರಾ ಮಾಡಿಬಿಟ್ರು. ಆ್ಯಂಡ್ 5th ವಿನ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ಸೀರೀಸ್ನ ಡ್ರಾ ಮಾಡ್ಕೊಳಕ್ಕೆ. ಯಾಕಂದ್ರೆ ಇದೊಂದು ಏನಾಗುತ್ತಂದ್ರೆ, ಶುಭ್ಮನ್ ಗಿಲ್ಗೆ ಫಸ್ಟ್ ಟೆಸ್ಟ್ ಸೀರೀಸ್ ಈಸ್ ಆ್ಯಸ್ ಅ ಟೆಸ್ಟ್ ಕ್ಯಾಪ್ಟನ್. ಅವನಿಗೆ ಇನ್ನು ಮುಂದೆ ಲೀಡ್ ಮಾಡೋಕೆ ಅವಂಗೆ ಭಾಳ ಇಂಪಾರ್ಟೆಂಟ್ ಇತ್ತು. ಆ್ಯಂಡ್ ಬೈ ಅವರು ಒಂಥರ ಇಂಡಿಯಾದವ್ರಿಗೆ ಇದೊಂಥರ ಸೀರೀಸ್ ವಿನ್ ಇದ್ದಂಗೆ ಇದೆ. ಯಾಕಂದ್ರೆ ಫುಲ್ ಫ್ಲೆಡ್ಜ್ ಎಕ್ಸ್ಪೀರಿಯನ್ಸ್ಡ್ ಇಂಗ್ಲೆಂಡ್ ಟೀಮ್ ಜೊತೆ ಇನ್ಎಕ್ಸ್ಪೀರಿಯನ್ಸ್ಡ್ ನಮ್ಮ ಇಂಡಿಯನ್ ಟೀಮು. ಇನ್ಎಕ್ಸ್ಪೀರಿಯನ್ಸ್ಡ್ ಅಂದರೆ ಹೊಸ ಮುಖಗಳು, ಒಂಥರ ಯಂಗ್ ಟೀಮ್ ಅನ್ನೋಂಥರ ಹೇಳ್ಬೋದು. ಆ ಎಕ್ಸ್ಪೀರಿಯನ್ಸ್ ಅಂತ ಇದ್ದಿದ್ದು ಅಲ್ಲೇ KL ರಾಹುಲ್, ಕರುಣ್ ನಾಯರ್, ಜಸ್ಪ್ರೀತ್ ಬೂಮ್ರಾ. ಅದು ಬೂಮ್ರಾನು 5 ಟೆಸ್ಟ್ ಮ್ಯಾಚ್ ಆಡಲಿಲ್ಲ. ಅವ ಆಡಿದ 2 ಟೆಸ್ಟ್ ಮ್ಯಾಚು ಸೋತೀವಿ ನಾವು. ಹಂಗಂತೇಳಿ ನಾವು ಎಫರ್ಟ್ ಅಂತ ಹಾಕಿಲ್ಲ ಅಂತಲ್ಲ, ಭಾಳ ಎಫರ್ಟ್ ಹಾಕಿದ. ಬಟ್ 2 ಮ್ಯಾಚ್ ಸೋತ್ವಿ ನಾವು, ಬೂಮ್ರಾ ಆಡಿದ್ದು. ಬಟ್ ಇವೇನು 3 ಮ್ಯಾಚ್ ಇದಾವಲ್ಲ, 2 ಮ್ಯಾಚ್ ಗೆದ್ವಿ, 1 ಮ್ಯಾಚ್ ಡ್ರಾ. ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಬೈ ಒಪ್ಕೋಬೇಕು ಬೈ. ಸಿರಾಜ್ ಮಾತ್ರ 5 ಟೆಸ್ಟ್ ಮ್ಯಾಚ್ ಆಡ್ದ. ಅವನ ಫಿಟ್ನೆಸ್, ಅವನ ಹಂಗರ್, ಬೌಲಿಂಗ್ ಮಾಡಿ ಅವನವನ ಮ್ಯಾಚ್ ಗೆಲ್ಲಿಸ್ಬೇಕನ್ನೋ ಒಂದು ಏನೈತೆ ನೋಡೋ ಜಿದ್ದು. ಬೈ ಸೆಲ್ಯೂಟ್ ಬೈ, ರೆಸ್ಪೆಕ್ಟ್ ಟು ಸಿರಾಜ್. ಈವನ್ ಹ್ಯಾರಿ ಬ್ರೂಕ್ ಆ್ಯಂಡ್ ಬೆನ್ ಸ್ಟೋಕ್ಸ್ ಅವರು ಒಂಥರ ಬೈ ಅವ ಅಂದ್ರೆ ನಮಗೆ ಭಾಳ ರೆಸ್ಪೆಕ್ಟ್ ಐತಿ. ಅವನಿಗಿರೋ ಆ ಹಂಗರ್, ಅವನಿಗೆ ಇರೋ ಆ ಫೈಟ್ ಬ್ಯಾಕ್ ಮಾಡೋ ಒಂದು ಗೇಮ್ ಏನೈತಲ್ಲ, ಅದು ಒಂದು ಛಲ, ಅದು ನಂಗೆ ಭಾಳ ಇಷ್ಟ ಆಗುತ್ತೆ. ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಂತ. ಇವನ್ ಅಪೋನೆಂಟ್ ಹ್ಯಾರಿ ಬ್ರೂಕು, ಬೆನ್ ಸ್ಟೋಕ್ಸು ಅವನು ಕೊಂಡಾಡಿದ್ದಾರೆ, ಗೊತ್ತಾ ನಿಮಗೆ ಬೈ. ಅಮೇಝಿಂಗ್ ಬೈ ಸಿರಾಜ್, ಹೇಳ್ತೀನಲ್ಲ ಭಾರಿ ಮಾಡ್ದ. ನೆಕ್ಸ್ಟ್ ಟೆಸ್ಟ್ ಕ್ರಿಕೆಟ್ ಲೆಜೆಂಡ್ ಇನ್ ಮೇಕಿಂಗ್ ಅಂತ ಹೇಳ್ಬೋದು ಸಿರಾಜ್. ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಹಾಕೋದು ನೋಡಿದ್ರೆ ಬೈ ಇಂಟೆನ್ಸಿಟಿ 135 140 ಟಚ್ ಮಾಡಾತನ. ಆ್ಯಂಡ್
ಮೂರ ಪೇಸ್ ಬೌಲರ್ಸ್ ಆಕಾಶ್ ದೀಪು, ಪ್ರಸಿದ್ಧ ಕೃಷ್ಣ ಅಂಡ್ ಮೊಹಮ್ಮದ್ ಸಿರಾಜ್, ಈ 3 ಜನ ಇಟ್ಕೊಂಡು ಶುಭ್ಮನ್ ಗಿಲ್ ಕ್ರಿಕೆಟ್ 5th ಟೆಸ್ಟ್ ಕ್ರಿಕೆಟ್ ಆಡಿದ್ದು. ಅವನ ಶಾರ್ದುಲ್ ಠಾಕೂರ್ನ ತಗೊಂಡ್ಬಂದಿದ್ರು, ನಿತೀಶ್ ಕುಮಾರ್ ರೆಡ್ಡಿನ ತಗೊಂಡ್ಬಂದಿದ್ರು. ಅಷ್ಟೊಂದು ವರ್ಕೌಟ್ ಆಗ್ಲಿಲ್ಲ, ನಾವು ಮ್ಯಾಚ್ನ ಸೋತ್ವಿ ಅಲ್ಲಿಲ್ಲ. ಬಟ್ ಬೈ ಹೇಳ್ತೀನಲ್ಲ, ಇದು ಈ ಟೀಮ್ ಏನತ್ರ ನೆಕ್ಸ್ಟ್ 5-6 ವರ್ಷನೂ ಇದೇ ಟೀಮ್ ನ ಇಟ್ಕೊಂಡು ಆಡ್ತಾರ, ಚೇಂಜಸ್ ಮಾಡ್ಬೋದು ಅಲ್ಲಿಲ್ಲೇ. ಬಟ್ ಬೈ ಇದೇನಿತ್ತಲ್ಲ, ಇದು ಟೆಸ್ಟ್ ಕ್ರಿಕೆಟ್ ಅಂತ ಅಂತೀವಲ್ಲ, ಡೇ 4 ಡೇ 5 ಅಂತ ಬಂದಾಗ ಹೇಳ್ತೀನಲ್ಲ, ಪೀಕ್ ಹೋಗುತ್ತಾ, ಪೀಕ್ ಲೆವೆಲ್ಗೆ. ಒಂದು ಸೆಷನ್ ಮುಗಿಯೋಕ್ಕಿಂತ ಮುಂಚೆ 1 ಓವರ್ ಅದೇನಿರುತ್ತೆ ನೋಡ, ವಿಕೆಟ್ ಬಿದ್ದ ಬಿಡ್ತದೆ. ಅವನ ಆ ತರ ಡೇ ಮುಗಿಯಕ್ ಬಂದಾಗ 1 ಓವರ್ ಹೆಂಗ್ ಪೇಚಾಡ್ತಾರ ಅಂದ್ರೆ ಅವರು ಬೌಲಿಂಗ್ ಮಾಡಿದಾಗ ಬ್ಯಾಟ್ಸ್ಮನ್ಗಳು ವಿಕೆಟ್ ಕಾಯ್ಕೊಂತಿರ್ತಾರ, ಟೇಲ್ ಎಂಡರ್ ನ ಕಳ್ಸಿರ್ತಾರ. ಬೈ ನೀ ನೈಟ್ ವಾಚ್ಮನ್ ಆಗಿ ಹೋಗಿ ಅವನವನ್ ಏನ್ ಮಾಡ ವಿಕೆಟ್ ಬೀಳ್ಸ್ಕೊಲಾರ್ದಂಗ ನೋಡ್ಕೊ. ಹಂಗ ಆಕಾಶ್ ದೀಪ್ನ ಕಳ್ಸಿದ್ರು. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಬೈ, ಆಕಾಶ್ ದೀಪಕ್ ಐತಿ ಬ್ಯಾಟಿಂಗ್ ಅಬಿಲಿಟಿ. ಬೈ ನೀನು ಹೋಗಿ ವಿಕೆಟ್ ಕಾಯ್ಕೊ ಅಂತಂದ್ರೆ ಬೈ ಅವ ಹಾಫ್ ಸೆಂಚುರಿ ಹೊಡೆದ್ ಬಂದ, 66 ರನ್ ಹೊಡೆದ್ ಬಂದ. ಓಫ್ ವೈ ಸೆಕ್ಸಿ. ಅವ ಆಡಿದ್ ಮಾತ್ರ ಹೆದರ್ಲಿಲ್ಲ ಅವ ಬೌಲರ್ಸ್ಗೆ, ಬರೀ 4 ಅವ ಅಂತೂ ಇಂಗ್ಲೆಂಡ್ ಬೌಲರ್ಗಿನ ತಲೆನೋವು ಆಗ್ಬಿಟ್ಟಿದವ. ಬೌಲರ್ ಆಗಿ ಬ್ಯಾಟ್ಸ್ಮನ್ ಆಗಿ ಬಂದು 4th ವಿಕೆಟಿಗೆ ಬಂದು ಅವನು ಹಾಫ್ ಸೆಂಚುರಿ 66 ರನ್. ಎಂತ ಕಾಂಟ್ರಿಬ್ಯೂಷನ್ ಗೊತ್ತೇನೋ ಟೆಸ್ಟ್ ಮ್ಯಾಚ್ ಒಳಗ. ಈ ತರ ಒಂದು ಮಸ್ಟ್ ವಿನ್ ಮ್ಯಾಚ್ ಒಳಗ ಅಮೇಝಿಂಗ್ ಆಗಿ ಆಟ ಆಡ್ದ ಆಕಾಶ್ ದೀಪ್. ಬೈ ಹೀರೋಗಳು ಯಾರು ಹೇಳ, ಪಂತು ಸೆಂಚುರಿ ಹೊಡೆದಾನ, ಶುಭ್ಮನ್ ಗಿಲ್ ಸೆಂಚುರಿ ಹೊಡೆದಾನೆ, ಯಶಸ್ವಿ ಜೈಸ್ವಾಲ್ ಸೆಂಚುರಿ ಹೊಡೆದಾನ, KL ರಾಹುಲ್ ಸೆಂಚುರಿ ಹೊಡೆದಾನ, ಅವನ ಆಕಾಶ್ ದೀಪ್ ಬಂದ್ ಹಾಫ್ ಸೆಂಚುರಿ ಹೊಡೆದಾನ, ಜಡೇಜಾ ಸೆಂಚುರಿ ಹೊಡೆದಾನ, ವಾಷಿಂಗ್ಟನ್ ಸೆಂಚುರಿ ಹೊಡೆದಾನ. ಅವನವನು ಟಾಪ್ ಬ್ಯಾಟ್ಸ್ಮನ್ ಯಾರ್ಯಾರು ಅದಾರ ಹೊಡ, ಅವನವನು ಎಲ್ಲರೂ ಸೆಂಚುರಿ ಹೊಡೆದಾನ. ಕರುಣ್ ನಾಯರ್ ಒಂದು ಹಾಫ್ ಸೆಂಚುರಿ ಹೊಡೆದ. ಸಾಯಿ ಸುದರ್ಶನ್ ಓಕೆ ಪರವಾಗಿಲ್ಲ, ಫಸ್ಟ್ ಟೆಸ್ಟ್ ಸೀರೀಸ್ ಅವ ನೆಕ್ಸ್ಟ್ ಇನ್ನೂ ಚಲೋ ಆಟಾಡ್ತಾನೆ. ಬಟ್ ಬೈ ಕಾಂಟ್ರಿಬ್ಯೂಷನ್ ಅಂತೇಳಿ ಒಬ್ರ ಅಂತಿಲ್ಲ ಬೈ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ಯಾರ. ಲಾಸ್ಟ್ ಅಂತೂ ವಾಷಿಂಗ್ಟನ್ ಸುಂದರ್ ಅಂತೂ T20 ಮೋಡ್ನಾಗ ಆಟ ಆಡ್ದವ. ಅವನ ಹಾಫ್ ಸೆಂಚುರಿ ಹೊಡೆದ. ಲಾಸ್ಟಿಗೆ ಅವನೊಂದು 30 ಬಾಲಿಗೆ ಹಾಫ್ ಸೆಂಚುರಿ ಹೊಡೆದ್ಬಿಟ್ಟ. ಅವ ಬರ್ತಾನ 6 ಕಟ್ಟೆ ಹಾಕತ್ತ ನಂಗೆ 6. ಇನ್ನೇನು ಒಂದ ವಿಕೆಟ್ ಬಾಕಿ ಐತಿ, ವಾಷಿಂಗ್ಟನ್ ಸುಂದರ್ ಸ್ಟ್ರೈಕ್ ತೊಗೊಳಕತ್ತಾನ. ಅವನ ಹೊಡೆದಾಡ್ ಹೊಂಟ ನಂಗೆ. ಬೈ ಅಮೇಝಿಂಗ್ ಆಗಿತ್ತು. 300 ರನ್ ಸಾಕಾಗುತ್ತಾನ. ಅವನವನು ಇವ್ರ ಬಾಸ್ ಬಾಲ್ ಅನ್ನೋ ಕಾನ್ಸೆಪ್ಟ್ ತೊಗೊಂಬಂದು ಅವನವನು ನುಗ್ಗ್ಯಾಡ್ ಹೊಡಿತಾರೆ. ಈ ಝ್ಯಾಕ್ ಕ್ರೋಲಿ, ಬೆನ್ ಡಕೆಟ್, ಈ ಜೋ ರೂಟ್, ಬೆನ್ ಸ್ಟೋಕ್ಸ್ ಅಂತೂ ಇರಲಿಲ್ಲ. ಆಕ್ಚುಲಿ ಅವ್ನು ಸ್ವಲ್ಪ ಇಂಜುರಿ ಆಗಿದ್ದ. ಬೈ ಬೆನ್ ಸ್ಟೋಕ್ಸ್ನು ಮೆಚ್ಬೇಕು ಬೈ ಈ ಟೆಸ್ಟ್ ಸೀರೀಸ್ನಾಗ. ಈ ಟೆಸ್ಟ್ ಸೀರೀಸ್ ಎಷ್ಟು ಮ್ಯಾಚ್ ಗೆದ್ದಾರ, ಎಷ್ಟು ಮ್ಯಾಚ್ ಸೋತಾರ ಅದು ಬಿಡ್ರಿ. ಬಟ್ ಏನು ಒಂದು ತೋರಿಸಿದ್ರ, ಜೋ ರೂಟ್ ಆಗಿರ್ಬೋದು, ಬೆನ್ ಡಕೆಟ್ ಆಗಿರ್ಬೋದು, ಝ್ಯಾಕ್ ಕ್ರೋಲಿ, ಅವನವನ ಜೇಮಿ ಓರ್ಟನ್, ಆಮೇಲೆ ಕ್ರಿಸ್ ವೋಕ್ಸ್, ಬೆನ್ ಸ್ಟೋಕ್ಸ್ ಬೈ ಬಾಲ್ ಆಲ್ರೌಂಡರ್ ಆಗಿ ಫುಲ್ ಲೀಡ್ ಮಾಡತ್ತಿದ್ದವ ಇಂಗ್ಲೆಂಡ್ ಟೀಮ್ನ. ಅಷ್ಟೊಂದು ಈಸಿ ಇರಲ್ಲ ಬೈ. 20 ಓವರ್ ಹಾಕಿ ನಾವು ಒಂದದಿಂದಾಗ ಅವ್ನ ಫಿಟ್ನೆಸ್ ಲೆವೆಲ್ ಗಾಡ್ ಲೆವೆಲ್. ಅವರು 3rd ಟೆಸ್ಟ್ ಮ್ಯಾಚ್ ಗೆದ್ರನ ಲಾರ್ಡ್ಸ್ನಾಗ ಬೈ. ಅದಕ್ಕೆ ಮೇನ್ ಕಾರಣ ಬೆನ್ ಸ್ಟೋಕ್ಸ್ ಬೈ. ಫುಲ್ ಮುಂದೆ ನಿಂತ್ಕೊಂಡು ಲೀಡ್ ಮಾಡ್ದವ ಹೇಳ್ಬೇಕಂತಂದ್ರೆ. ಅಮೇಝಿಂಗ್. ನೀವು ಯಾರು ಮ್ಯಾಚ್ ಗೆದ್ರು ಯಾರು ಮ್ಯಾಚ್ ಸೋದ್ರು ಅನ್ನೋದಕ್ಕಿಂತ ಆ ಟೆಸ್ಟ್ ಸೀರೀಸ್ನಾಗ ನೀವು ಅಪೋನೆಂಟು ಮತ್ತು ನಮ್ಮ ಟೀಮ್ ಅವ್ರನ್ನ ನೋಡಿದ್ರೆ ಪ್ಲೇಯರ್ಸ್ ಇರ್ತಾರೆ ನೋಡಿ, ಆ ಪ್ಲೇಯರ್ಸ್ ಅವ್ರ ಎಫರ್ಟ್, ಅವ್ರ ಕ್ರಿಕೆಟಿಂಗ್ ಸ್ಕಿಲ್ ನೋಡಿಬಿಟ್ರೆ ನೀವು ಕ್ರಿಕೆಟ್ ಒಬ್ಬ ಪ್ಲೇಯರ್ ಫ್ಯಾನ್ ಆಗಿಬಿಡ್ತೀರಿ ನೀವು. ಆ ಲೆವೆಲ್ ಸಖತ್ತಾಗಿತ್ತು ಮಾತ್ರ ಮ್ಯಾಚ್ ನೋಡೋಕೆ. ಒಬ್ಬೊಬ್ಬರ ಪ್ಲೇಯರ್ ಮೇಲೂ ಅವನವನ ಫುಲ್ ರೆಸ್ಪೆಕ್ಟ್ ಬಂದ್ಬಿಡ್ತು. ಸ್ಲೆಡ್ಜಿಂಗ್ ಆತು, ಇವನ ಗ್ರೋ ಸಮ್ ಫಕ್ಕಿನ್ ಬಾಲ್ಸ್ ಅಂತೇಳಿ ಶುಭ್ಮನ್ ಗಿಲ್ ಹೇಳಿದ್ದ. ಆವಾಗ ಇಂಗ್ಲೆಂಡ್ ಅವರು ರೊಚ್ಚಿಗೆದ್ದ ಅವನವನ ಅವರು ಸೆಕ್ಸಿಯಾಗಿ ಆಟ ಆಡಿದ್ರಲ್ಲ ಹೇಳಿದ್ನಲ್ಲ, ಅವ್ರನ್ನ ಒಂಥರ ರೊಚ್ಚಿಗೆ ಎಬ್ಬಿಸ್ಬಿಟ್ಟು ಲಾರ್ಡ್ಸ್ನಾಗ ಅವ್ರು ಯಾವ ಲೆವೆಲಿಗೆ ಆಡಿದ್ರೆ ನಿಮ್ಗೆ ಗೊತ್ತು. ಆಮೇಲೆ 4th ಟೆಸ್ಟು ನಾಯಿ ಹೊಡೆದ್ರು 6 ರನ್. ಬಟ್ ಅದು ಪಿಚ್ಚ ಹಂಗಿತ್ತು, ನಮ್ಮ ಇಂಡಿಯಾದವರು ವಾಪಸ್ ಆಡಿದ್ರೆ. ಬಟ್ ಬೈ ಕ್ರೇಜಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಹೋಗಿದ್ದು ಸಿರಾಜ್ಗೆ ಬೈ. ಏನಾಗ್ದ ಬೈ, ಅವ ಈ ಆಡಿರೋ 5 ಟೆಸ್ಟ್ ಮ್ಯಾಚ್ನಾಗ 23 ವಿಕೆಟ್ ಎತ್ತಾನೆ ಮೊಹಮ್ಮದ್ ಸಿರಾಜ್. ಅವ 5 ಟೆಸ್ಟ್ ಮ್ಯಾಚ್ ಆಡೇನಲ್ಲ ಬೈ, ಅವ್ನಿಗೆ ಸೆಲ್ಯೂಟ್ ಮಾಡ್ಬೇಕು ಬೈ. ಏನೂ ಒಂದು ಕಂಪ್ಲೇನ್ ಇಲ್ಲ. ಅವ್ನ ಫಿಟ್ನೆಸ್ ಆಗಿರ್ಬೋದು, ಅವ್ನ ವರ್ಕ್ ಲೋಡ್ ಪ್ರೆಷರ್ ಆಗಿರ್ಬೋದು, ಯಾವಾಗ್ಲೂ 100% ಕೊಟ್ಟಾನ ಬೌಲಿಂಗ್ದಾಗ. ಅಮೇಝಿಂಗ್. ಬೂಮ್ರಾ ಇದ್ದಾಗಂತೂ ಬೂಮ್ರಾಗೆ ಸಪೋರ್ಟ್ ಆಗಿ ಒಂಥರ ಸೈಡಿಗೆ ನಿಂತ್ಕೊಂತಿದ್ದ ಅವನ. ಆ ಕಡೆ ಬೂಮ್ರಾ ಇದು ಮಾಡೋ ಟೈಮ್ ಒಳಗೆ ಬೂಮ್ರಾ ಇಲ್ದಾಗ ಅವನ ಲೀಡ್ ವಿಕೆಟ್ ಟೇಕರ್ ಆಗಿ ನಿಂತ್ಕೊಂಡು ಅವನು ಹೇಳ್ತೀನಲ್ಲ, ಆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ಅವನು ಹೇಳಕತ್ತಿದ್ದ, ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಎಲ್ಲಿ ಬಾಲ್ ಹಾಕಬೇಕಲ್ಲ ಅಲ್ಲೇ ನಾ ಬಾಲಿಂಗ್ ಹಾಕಿದ್ದೆ. ಆ ಲೆಂತ್ ಒಳಗೆ ನಾ ಬಾಲಿಂಗ್ ಹಾಕತ್ತಿದ್ದೆ. ವಿಕೆಟ್ ಬಿದ್ದರ ಬೀಳಲಿ, 6 ಹೋಗಲಿ, 4 ಹೋಗಲಿ, ರನ್ನರ್ ಹೋಗಲಿ, ನನ್ನ ಕೆಲಸ ಏನು ಆ ಲೆಂತ್ನ ಹಿಟ್ ಮಾಡಬೇಕು, ನಾ ಅದು ಮಾಡ್ತೀನಿ ಅಂತ ಅಷ್ಟೇ ಹೇಳ್ದವ. ಬಟ್ ಬಾಯ್ ಹೆವಿ ಮಜಾ ಬಂದು ನಾನು ಹೇಳ್ತೀನಲ್ಲ, ಲಾಸ್ಟ್ ಅವನು 1 ವಿಕೆಟ್ 11 ರನ್ ಅಷ್ಟು. 1 ವಿಕೆಟ್ ಬೇಕು ಇಂಡಿಯಾದವ್ರು ವಿನ್ ಆಗಕ್ಕೆ, 11 ರನ್ ಬೇಕು ಇವ್ರು ವಿನ್ ಆಗಕ್ಕೆ. ಡೇ ಸ್ಟಾರ್ಟ್ ಆಗಿದ್ದ 35 ರನ್ ಬೇಕು ಅಷ್ಟೇ ಬೈ. ಕರೆ ಹೇಳ್ತೀನಲ್ಲ, ಲಾಸ್ಟ್ ಬರೋ ಒಳಗರು
ಇಂಗ್ಲೆಂಡ್ದವ್ರ ಗೆಲ್ತಾರೆ ಬಿಡು ಅಂತಲೇ ಇತ್ತು. ಬಟ್ ಲಾಸ್ಟ್ ಒಂದ ವಿಕೆಟ್ ಬೇಕಾದಾಗ ಇಂಡಿಯಾದವ್ರಿಗೆ ಫುಲ್ ಚಾನ್ಸ್ ಬಂದ್ಬಿಡ್ತು. ಇಂಗ್ಲೆಂಡ್ ಅವ್ರು ಹೆಂಗನ ಮಾಡಿ ಒಂದೊಂದ್ ರನ್ ಹೊಡೆದು ಈ ಮ್ಯಾಚ್ ಗೆಲ್ಲಿಸ್ಕೊಡು ಅಂತ ಕಾಯಕತ್ತಿದ್ರು. ಯಾಕಂದ್ರೆ ಆ ತರ ಇತ್ತು ಸಿಚುವೇಶನ್. ಅದು ಸರ್ವೈವ್ ಆಗಕ್ಕೆ ಆಟ ಆಡಕತ್ತಿದ್ರು ಒಂದ್ ಕಡೆಯಿಂದ ಇಂಗ್ಲೆಂಡ್ ಅವರು. ಇಂಡಿಯಾದವ್ರು ಅವನವ್ನು ನಮಗೆ ಗೆಲ್ಲೋ ಚಾನ್ಸ್ ಐತಿ, ಇದನ್ನು ಬಿಡಬಾರ್ದು, ಅವನವ್ನು ಹೆಂಗನ ಮಾಡಿ ಗೆಲ್ಲಬೇಕು. ರನ್ಸ್ ನೋಡಾತಿದಿಲ್ಲ ಅವ್ರು ಎಷ್ಟು ರನ್ ಬೇಕಂತ ಹೇಳಿ. ವಿಕೆಟ್ ಬೇಕು ಅವ್ರಿಗೆ ರನ್ ಹೊಡೆಯಕ್ ಕೊಡಬಾರ್ದು, ನಾವು ವಿಕೆಟ್ ತಗೋಬೇಕು. ಈ ಒಂದು ಆಟಿಟ್ಯೂಡ್ ಇಟ್ಕೊಂಡು ಆಡಿದ್ರಲ್ಲ ಚಿಂದಿ ಇತ್ತು ಮಾತ್ರ. ಆಕ್ಚುಲಿ ಈ ಒಂದು ಬಾಡಿ ಲ್ಯಾಂಗ್ವೇಜ್ 50-60 ರನ್ ಇನ್ನು ಬೇಕಾದಾಗೂ ಈ ತರ ಕಾಣ್ತಾ ಇರ್ಲಿಲ್ಲ. ಅಂದ್ರೆ ಆ ಒಂದು ಅಡ್ರಿನಲ್ ರಶ್ ಅಂತಾರ ನೋಡ, ಅದು ಅನಿಸ್ತಾ ಇರಲಿಲ್ಲ. ಬಟ್ ಅದು ಮ್ಯಾಚ್ ಹತ್ರ ಬಂದಾಗ ವಿಕೆಟ್ ಬೀಳಾಕತ್ತು ನೋಡ, 4 ವಿಕೆಟ್ ದಂದಂತೂ ಬಿದ್ವಲ್ಲ ಇಂಗ್ಲೆಂಡ್ ಅವರು. ಅವಾಗ ನೋಡೋ ಮಜಾ ಬಂದಿದ್ದಂದ್ರೆ ಲಾಸ್ಟ್ ಒಂದು ಕ್ಲೀನ್ ಬೋಲ್ಡ್ ಮಾಡ್ತಾನವ ಅಗಸ್ ಟಿಕ್ಸನ್ಗೆ. ಅದು ಫುಲ್ ಟಾಸ್ ಬಾಲ್, ಅದು ಕರೆಕ್ಟಾಗಿ ಹಿಂಗೆ ಹೋಗುತ್ತಾ ಬಾಲ್ ಒಳಗಾಕಿ. ಬಾಯ್ ಒಂಥರ ಯಾವ ಲೆವೆಲಿಗೆ ಖುಷಿ ಆತಂದ್ರೆ ಬೈ ನೆಕ್ಸ್ಟ್ ಲೆವೆಲ್ ಬೈ. ಸಿರಾಜ್ ಫುಲ್ಲು ಸೂ ಅಂತೇಳಿ ಆ ಸೆಲೆಬ್ರೇಷನ್ ಬೈ ನೋಡೋ ವರ್ತ್ ವಾಚಿಂಗ್ ಸೆಲೆಬ್ರೇಷನ್. ಇಡೀ ಸ್ಟೇಡಿಯಮ್ದಾಗ ಏನು ನೋಡಕ್ಕೆ ಹೋಗಿದ್ರು ನೋಡಿ, ಎಲ್ಲರೂ ಫುಲ್ ಖುಷಿ. ಅವನು ಹೇಳ್ತೀನಲ್ಲ, ಒಂದೊಂದು ಮ್ಯಾಚ್ ಇಷ್ಟು ಖುಷಿ ಕೊಡುತ್ತಂದ್ರೆ ಭಾರಿ ಇತ್ತು ಮ್ಯಾಚ್. ನಾನಂತೂ ಮಸ್ತ್ ಎಂಜಾಯ್ ಮಾಡಿದೆ. ಪೂರ್ತಿ ನೋಡಕ್ಕೆ ಆಗ್ತಿರ್ಲಿಲ್ಲ ನಂಗೆ ಟೆಸ್ಟ್ ಮ್ಯಾಚು. ಬಟ್ ಇವತ್ತು ನಾನು ಮಧ್ಯಾಹ್ನದಿಂದ ಕುತ್ಕೊಂಡಿದ್ದೆ. 35 ರನ್ ಡಿಫೆಂಡ್ ಮಾಡ್ತಾರ ಇವರು. ಯಾಕಂದ್ರೆ ಟೆಸ್ಟ್ ಮ್ಯಾಚ್ನಾಗ ಚಾನ್ಸ್ ಇರುತ್ತೆ, ಯಾಕಂದ್ರೆ ಬೌಲರ್ಸ್ಗೆ ಹೆಲ್ಪ್ ಆಗೋ ಥರ ಇರುತ್ತಾ ಪಿಚ್ ಆಗಲಿ ಕಂಡೀಷನ್ ಆಗಲಿ. ಸೊ ಬೌಲರ್ಸ್ ಒಂದ್ಸತಿ ಟೇಕ್ ಆನ್ ಮಾಡಿದ್ರಂದ್ರೆ ಅವ್ರ ಬ್ಯಾಟ್ಸ್ಮನ್ಗೆ ಪೇಚಾಡಿಸ್ಬಿಡ್ತಾರೆ. ಆ ಥರ ಪೇಚಾಡಕತ್ಬಿಟ್ಟಿದ್ರು ಬ್ಯಾಟ್ಸ್ಮನ್. ಮಸ್ತ್ ಬೌಲಿಂಗ್ ಹಾಕಿದ್ರು. ಸೊ ಟೋಟಲಿ ಎಂಜಾಯ್ಡ್. ನೀವು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರು ಹೋಗಿ ಹೈಲೈಟ್ಸ್ ನೋಡ್ರಿ, ಅದ ಮಜಾ ಇರ್ತೈತೆ. ಅವನವನ ಸಿರಾಜ್ ಒಂದು ಟೈಮ್ನಾಗ ಬೇಜಾರಾಗಿದ್ದ, ನಾನು ಯಾಕೆ ಆ ಬಾಲ್ನ ತಡೀಲಿಲ್ಲ, ಅವನವನು ಕಾಲು ಹಚ್ಚಿ ಯಾಕೆ ಬಾಲ್ನ ಸೈಡಿಗೆ ಒದಿಲಿಲ್ಲ ಅಂತೇಳಿ ರಿಗ್ರೆಟ್ ಮಾಡ್ಕೊಳಕತ್ತಿದ್ದವ ಲಾರ್ಡ್ಸ್ನಾಗ. ಬಟ್ ಸೇಮ್ ಗಾಯ್ ಇವತ್ತು ಮತ್ತೆ ಮ್ಯಾಚ್ ಗೆಲ್ಸಿದ. ಹ್ಯಾರಿ ಬ್ರೂಕ್ದು ಕ್ಯಾಚ್ ಹಿಡ್ದು ಅವನು ತುಳಿದು ಬಿಟ್ಟಿದ್ದವ ಬೌಂಡ್ರಿನ. ಅಲ್ಲಿಂದ ಅವನ್ಗೆ ಒಂಥರ ಮಾನಸಿಕ ಆಗ್ಬಿಟ್ಟಿದ್ದವ, ಮ್ಯಾಚ್ ಹೋದ್ ಕೈಯಾಗಿಂದ ಅಂತೇಳಿ. ಯಾಕಂದ್ರೆ ಹ್ಯಾರಿ ಬ್ರೂಕ್ ಸೆಂಚುರಿ ಹೊಡೆದ್ಬಿಟ್ಟ. 20 ರನ್ ಇದ್ದಾಗ ಅವ್ನು ಕ್ಯಾಚ್ ಹಿಡಿದು ಅವನೊಂದು ಬೌಂಡ್ರಿ ಟಚ್ ಮಾಡ್ಬಿಟ್ಟವ. ಅದಾದ್ಮೇಲೆ ಹ್ಯಾರಿ ಬ್ರೂಕ್ ಸೆಂಚುರಿ ಹೊಡೆದ. ಸೊ ನಾ ಹೇಳ್ತೀನಲ್ಲ, ಹ್ಯಾರಿ ಬ್ರೂಕ್ ಸೆಂಚುರಿ ಹೊಡೆದಾಗ ನಾನು ಸೋತ್ರಿ ನನ್ನ ಮಕ್ಕಳು. ಇನ್ನೂ ಒಂದು ದಿನ ಐತೆ, ಆರಾಮಾಗಿ ಹೊಡಿತಾರೆ, ಆರಾಮಾಗಿ ಚೇಸ್ ಮಾಡ್ತಾರೆ. ಅವ್ರು ನೋಡಿದ್ರೆ ಅವನು ODI ಝೋನ್ ಮೋಡ್ನಾಗ ಆಟಾಡಕ್ಕೆ ಹೋಗ್ತಾರೆ ಟೆಸ್ಟ್ ಮ್ಯಾಚ್ನ. ಸೊ ಇಂಗ್ಲೆಂಡ್ ಅವ್ರು ಹೊಡಿತಾರೆ ಬಿಡು ಅಂತ ಅನ್ಕೊಂಡಿದ್ವಿ. ಬಟ್ ಬರ್ತಾ ಒಂದೊಂದು ವಿಕೆಟ್ ಬೀಳಾಕತ್ವಲ್ಲ, ಕಮ್ ಬ್ಯಾಕ್ ಆಗಾಕತ್ತೆ ಇಂಡಿಯಾದವ್ರದ್ದು. ಲಾಸ್ಟ್ 2 ವಿಕೆಟ್ ಇತ್ತು. ಪ್ರಸಿದ್ಧ ಕೃಷ್ಣ 1 ವಿಕೆಟ್ ಎತ್ತಿದ. ಲಾಸ್ಟ್ 1 ವಿಕೆಟ್ ಬೇಕಾಗಿತ್ತು. ಸಿರಾಜ್ ಆ 1 ವಿಕೆಟಿಗೆ ಯಾವ ಲೆವೆಲಿಗೆ ಬೌಲಿಂಗ್ ಮಾಡಾಕತ್ತೆ, ಟಚ್ ಮಾಡುವಲ್ರಾಗಿದ್ರು ಬಾಲ್. ಅಗಸ್ ಟಿಕ್ಸನ್ ಅಂದ್ರೆ ಟಚ್ ಮಾಡುವಲ್ಲಾಗಿದ್ದ ಬಾಲ್ನ. ಅವನವನೇ ಹೆಂಗನ ಮಾಡಿ ಸರ್ವ್ ಆಗೋಣ ಲಾಸ್ಟ್ ಬಾಲ್ ಒಂದು ಸಿಂಗಲ್ ತೊಗೊಳಕತ್ತಿದ್ದ. ಬಟ್ ಸಿರಾಜ ವಿಕೆಟ್ ಎತ್ತಿ ಮ್ಯಾಚ್ನ ವಿನ್ ಮಾಡಿಸ್ಬಿಟ್ರೆ ಸೆಕ್ಸಿ ಭಾರಿ ಮಜಾ ಆಯ್ತು. ಇನ್ನು ODI T20 ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳಿ.